ಅಪ್ಲಿಕೇಶನ್ ಹಾಕಿದ್ದಾರೆ. ಕೇಸ್ ಇಲ್ಲ ಅಂದ್ರೆ ಹೆಂಗೆ ಅಪ್ಲಿಕೇಶನ್ ಹಾಕ್ತಾರೆ ಅವರು? ಕೇಸ್ ಇಲ್ಲ ಅಂದ್ರೆ ಹೆಂಗೆ ಅಪ್ಲಿಕೇಶನ್ ಹಾಕ್ತಾರೆ? ಅವರಿಗೆ ಅಗತ್ಯವಿರುವ ಒಂದು ಕೇಸ್ ಇಲ್ಲ ಅಂತೀರಾ, ಒಂದು ಕೇಸ್ ಇಲ್ಲ ಅಂತೀರಾ, 32 ಕೇಸ್ ಇದೆ. ಗ್ರಾಮೀಣ ಭಾಗದ ಬಡ ವಿದ್ಯಾರ್ಥಿಗಳು ಶಿಕ್ಷಣ ಪಡೆಯಲು ದೂರದ ಪಟ್ಟಣಗಳಿಗೆ ತೆರಳಬೇಕಾದ ಪರಿಸ್ಥಿತಿ ಇದೆ. ಮಾನ್ಯ ಪದವಿ ಪೂರ್ವ ಶಿಕ್ಷಣ ಸಚಿವರು ಹಾಗೂ ಸಂಬಂಧಪಟ್ಟ ಅಧಿಕಾರಿ ಮಾಡಬೇಕು ಅಂತ ಪರ್ಮಿಷನ್ ಸರ್ಕಾರ ಏನಾಗ್ತದೆ? ಸರ್ಕಾರ ಚಿಮಾರಿ ಹಾಕಲ್ವ? ಸರ್ಕಾರ ಮಾನ ಮರ್ಯಾದೆ ಒಬ್ಬ ನಾಗೇಂದ್ರಗೋಸ್ಕರ ಆದರೆ 2 ವರ್ಷ ಲಕ್ಷಾಂತರ ಕೋಟ್ಯಾಂತರ ದಲಿತರ ಹಣವನ್ನ ತಿಂದವ್ರಿಗೆ ಗುರುತಿಸಿಕೊಂಡ್ರೆ ಆ ದಲಿತರ ಮೋಸ ಮಾಡ್ದಂಗ ಆಗ್ತದೆ. ಪ್ರದೀಪೇಶ್ವರ್ ಅವರು ಮಾಡಿ ಮಾಡಿ ವಿದ್ಯಾರ್ಥಿಗಳು ಬೇಡ ಅಂತ ಹೇಳಲ್ಲ. ಒಬ್ಬ ನಾಗೇಂದ್ರಗೋಸ್ಕರ 224 ಜನರ ಹಕ್ಕನ್ನು ಒದಗಿಸ್ತಾ ಇದ್ದೀರಾ. ಒಳ್ಳೇದಾಗಲ್ಲ, ನಿಮ್ಗೆ ಒಳ್ಳೇದಾಗಲ್ಲ. ಇದರಿಂದ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುತ್ತೆ. ಯೋಚನೆ ಮಾಡಿ. ಒಬ್ಬ ನಾಗೇಂದ್ರಗೋಸ್ಕರ ಇಡೀ ಸಂಸ್ಥೆಯನ್ನು ಹಾಳು ಮಾಡಬೇಡಿ, ಇಡೀ ಕರ್ನಾಟಕವನ್ನು ಹಾಳು ಮಾಡಬೇಡಿ. ಒಬ್ಬ ನಾಗೇಂದ್ರಗೋಸ್ಕರ ಹಾಳು ಮಾಡಬೇಡಿ. ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ, ಆಗ್ರಹ ಮಾಡ್ತಾ ಇದ್ದೀನಿ. ನೋಡಿ, ಇಷ್ಟೊಂದು ಕೇಸ್ 32 ಕೇಸ್ ಇರೋರಿಗೆ ಇಟ್ಕೊಬೇಕು ಅಂತ ಹೇಳಿ ಒಂದೇ ಸಿದ್ದರಾಮಯ್ಯನವರು ಇದ್ರು. ಅವ್ರ ಮೇಲೆ ಕೇಸ್ ಬಂದ ತಕ್ಷಣ ಸಿದ್ದರಾಮಯ್ಯನವರು ವಾಪಸ್ ಅವನ್ನ ಮನೆಗೆ ಕಳಿಸಿದ್ರು. ಡಿಕೆ ಬಂದ ತಕ್ಷಣ ಅವನ್ನ ವಾಪಸ್ ಯಾಕೆ ತಗೊಂಡ್ರಿ? ಸಿದ್ದರಾಮಯ್ಯನವರು ವಾಪಸ್ ಯಾಕೆ ಕಳಿಸಿದ್ರು? ಗೌರವವಾಗಿ ಅವ್ರನ್ನ ಮನೆಗೆ ಹೋಗಪ್ಪ ಅಂತ ಕಳಿಸಿದ್ರು. ಇದೇ ಡಿಕೆ ಅವರು ಬಂದು ಅವ್ರ ಹತ್ರ ಹಣ ಇಸ್ಕೊಂಡು ಕಾಂಗ್ರೆಸ್ ಪಾರ್ಟಿಗೆ ಮೇಲೆ ಕೊಟ್ಬಿಟ್ಟು ಅವ್ರನ್ನ ಮಂತ್ರಿ ಮಾಡಿದ್ದಾರೆ. ಹೈಕಮಾಂಡ್ಗೆ ದುಡ್ಡು ಕೊಟ್ಟು ಅವ್ರನ್ನ ಮಂತ್ರಿ ಮಾಡಿದ್ದೀರಾ, ನಾಗೇಂದ್ರನ ಮಂತ್ರಿ ಮಾಡಿದ್ದೀರಾ. ಯಾಕೆ ಸಿದ್ದರಾಮಯ್ಯನವ್ರು ಯಾಕೆ ಬಿಟ್ರು ಹೇಳಿ? ಸಿದ್ದರಾಮಯ್ಯ ಬಿಟ್ಟಿದ್ದು ಯಾಕೆ? ಸಿದ್ದರಾಮಯ್ಯ ಒಳ್ಳೆ ಆಪಾದನೆ ಬಂದಾಗ ಬಿಟ್ರು. ಡಿಕೆ ಅದಕ್ಕೆ ಸುಮಾರು 64 ಹಳ್ಳಿಗಳು ಬರ್ತವೆ. ಬಡ ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಬಹಳ ತೊಂದರೆಯನ್ನು ಹೊಂದಿದ್ದಾರೆ. ಅದಕ್ಕೆ ಆದಷ್ಟು ಶೀಘ್ರ ವಡಗೇರಿಯಲ್ಲಿ ಕಾಲೇಜನ್ನು ಪ್ರಾರಂಭ ಮಾಡಬೇಕು ಮತ್ತು ಅದಕ್ಕೆ ಭರವಸೆಯನ್ನು ತಾವು ಕೊಡಬೇಕಂತ ತಮ್ಮ ಮೂಲಕ ಒತ್ತಾಯಿಸ್ತೇನೆ. ಸಭಾಧ್ಯಕ್ಷರೇ, ಮಾನ್ಯ ಸಚಿವರು ಬಹಳ ಸ್ಪಷ್ಟವಾಗಿ ಉತ್ತರ ಕೊಟ್ಟಿದ್ದಾರೆ. ಸಭಾಧ್ಯಕ್ಷರೇ, 26-27ನೇ ಸಾಲಿನಲ್ಲಿ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಸಭಾಧ್ಯಕ್ಷರೇ, ಆಯ್ತು.